ಗಾಯ್ಸ್ ಎಲ್ಲರ ಲೈಫಲ್ಲೂ ಈ ಥರ ವ್ಯಕ್ತಿಗಳು ಬಂದೋಗಿರ್ತಾರಲ್ವಾ. ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಟೈಮಲ್ಲಿ ಅನ್ಎಕ್ಸ್ಪೆಕ್ಟೆಡಾಗಿ ಬರ್ತಾರೆ. ಬಟ್ ವೆರಿ ಶಾರ್ಟ್ ಟರ್ಮ್ ಪೀರಿಯಡಲ್ಲಿ ಅವ್ರು ನಮಗೆ ತುಂಬ ಕ್ಲೋಸ್ ಆಗಿಬಿಡ್ತಾರೆ. ತುಂಬ ಎಮೋಷ್ನಲ್ ಬಾಂಡಿಂಗ್ ಅಟ್ಯಾಚ್ ಆಗಿಬಿಡ್ತೀವಿ ಅವ್ರ ಜೊತೆ. ಬಟ್ ಒನ್ ಫೈನ್ ಡೇ ದೇ ವಿಲ್ ಲೀವ್ ಅಸ್. ದಿಸ್ ಕೈಂಡ್ ಆಫ್ ರಿಲೇಷನ್ಶಿಪ್ ಇಸ್ ಕಾಲ್ಡ್ ಕಾರ್ಮಿಕ್ ರಿಲೇಷನ್ಶಿಪ್. ಈ ಕಾರ್ಮಿಕ್ ರಿಲೇಷನ್ಶಿಪ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ನಾವು ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ ಅವ್ರಿಗೆ. ತುಂಬ ಶಾರ್ಟ್ ಟರ್ಮ್ ಪೀರಿಯಡಲ್ಲೇ ತುಂಬ ಅಟ್ರ್ಯಾಕ್ಟ್ ಆಗಿಬಿಡ್ತೀವಿ, ತುಂಬ ಕನೆಕ್ಟ್ ಆಗಿಬಿಡ್ತೀವಿ. ಅವ್ರು ಬಿಟ್ಟಾದಮೇಲೆ ಅದೇ ನಾವು ತುಂಬ ಡೌನ್ ಫೀಲ್ ಆಗ್ತೀವಿ, ಆಮೇಲೆ ಡಿಮೋಟಿವೇಟ್ ಆಗಿಬಿಡ್ತೀವಿ. ಸೊ ಯು ಶುಡ್ ನಾಟ್ ಡೂ ದಟ್. ಯಾಕಂದರೆ ಅವರು ನಮ್ಮ ಕರ್ಮನ ಕಡಿಮೆ ಮಾಡೋಕ್ಕೆ ಬಂದಿರ್ತಾರೆ. ಹೇಗೆ ಅಂದರೆ, ನಾವು ಪೂರ್ವ ಜನ್ಮದಲ್ಲಿ ಅವ್ರು ಈ ಜನ್ಮದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೆ ಏನೋ ತಪ್ಪು ಏನೋ ಕರ್ಮ ಮಾಡಿದರೆ ದೇವರು ಅವ್ರನ್ನ ನಮ್ಮ ಲೈಫ್ ಲೆಸನ್ ಕಲಿಯೋಕ್ಕಂತ ಕಳಿಸಿರ್ತಾರೆ. ಸೊ ನಾವು ಯಾವತ್ತೂ ಅವ್ರ ಬಗ್ಗೆ ವರಿ ಮಾಡ್ಕೋಬಾರ್ದು. ಹಂಗೆ ಅವ್ರಿಗೆ ತುಂಬ ಬೈಕೊಳಕ್ಕೆ ಹೋಗ್ಬಾರ್ದು, ಯಾರೋ ಬಂದು ನನ್ನ ಲೈಫ್ ಹಿಂಗಾಯ್ತಲ್ಲ ಅಂತ. ಅದ್ರ ಬದಲಾಗಿ ವಿ ಶುಡ್ ಬ್ಲೆಸ್ ದೆಮ್. ಅವ್ರು ನಮ್ಮ ಲೈಫಿಗೆ ಬಂದು ನಮಗೆ ಲೈಫ್ ಲೆಸನ್ ಹೇಳ್ಕೊಟ್ಟು ಕರ್ಮ ಕ್ಲಿಯರ್ ಮಾಡೋಗಿದ್ದಾರೆ ಅಂತ. ನನಗೆ ಆ್ಯಕ್ಚುಲಿ ಆಗ್ತಾಯಿತ್ತು ಈ ಥರ ಒಂದು 2-3 ಟೈಮ್ಸ್ ಆಗಿದೆ. ಸೊ ನಾನು ಏನಕ್ಕೆ ನನಗೆ ಆಗುತ್ತೆ ಅಂತ ಸ್ವಲ್ಪ ರಿಸರ್ಚ್ ಮಾಡಿದಾಗ ಯೂಟ್ಯೂಬ್ ಆ್ಯಂಡ್ ಗೂಗಲಲ್ಲಿ ಆ್ಯಸ್ ಪರ್ ಮೈ ನಾಲೆಜ್ ಇದು ಗೊತ್ತಾಯಿತು, ಹೌ ಕಾರ್ಮಿಕ್ ರಿಲೇಷನ್ಶಿಪ್ ವರ್ಕ್ ಅಂತ. ಸೊ ಯು ನೀಡ್ ನಾಟ್ ಟು ವರಿ ಅಬೌಟ್ ದಟ್ ಕೈಂಡ್ ಆಫ್ ರಿಲೇಷನ್ಶಿಪ್. ಜಸ್ಟ್ ಮೂವ್ ಆನ್. ಇಟ್ ಮೇ ಬಿ ಇನ್ ಫ್ರೆಂಡ್ಶಿಪ್ ಆರ್ ಎನಿಥಿಂಗ್. ಸೊ ಡೋಂಟ್ ವರಿ ಅಬೌಟ್ ದೆಮ್. ಜಸ್ಟ್ ಮೂವ್ ಆನ್ ಆ್ಯಂಡ್ ಕೀಪ್ ಗ್ರೋಯಿಂಗ್ ಅಷ್ಟೇ.